ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯಪಾಲರಿಂದ ಅತಿ ದೊಡ್ಡ ಸುಳ್ಳು ಹೇಳಿಸಿದ ಕಾಂಗ್ರೆಸ್ ಸರ್ಕಾರ ಏನಿದು ಹಾಗಾದ್ರೆ ಕಾಂಟ್ರವರ್ಸಿಗೆ ಕಾರಣ ಆಗಿರುವಂತಹ ವಿಷಯ. ಮತ್ತೊಂದು ಕಡೆ ಬಜೆಟ್ ಕೆಸರಚಾಟ ಜೋರಾಗಿರೋ ಹೊತ್ತಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾಂಟ್ರವರ್ಸಿ ಕಿಡಿಯೊಂದನ್ನು ಹೊತ್ತಿಸಿದ್ದಾರೆ. ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊದಲೇ ಬಿಜೆಪಿ ಇದು ಹಲಾಲ್ ಬಜೆಟ್ ಅಂತ ಮುಗಿಬೀಳ್ತಿರೋ ಹೊತ್ತಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೊತ್ತಿಸಿರುವ ಕಿಡಿ. ಎರಡು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಜಮೀರ್ ಅಹಮದ್ ಖಾನ್ ಅವರು ಹೊತ್ತಿಸಿರುವ ಕಿಡಿ ಯಾವ ವಿಚಾರದಲ್ಲಿ ಅಂತ ಕೇಳಿದ್ರೆ, ಈ ಮುಸಲ್ಮಾನರಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಮುಗಿಬೀಳ್ತಿದೆಯಲ್ಲ ಬಿಜೆಪಿ, ಕಾಂಗ್ರೆಸ್ಸಿಗರು ಉತ್ತರ ಕೊಡ್ತಿದ್ದಾರೆ. ಅಲ್ಪಸಂಖ್ಯಾತರು ಅಂದರೆ ಬರೀ ಮುಸ್ಲಿಮರು ಬರಲ್ಲ, ಎಲ್ಲ ಧರ್ಮಕ್ಕೂ ಕೊಟ್ಟಿದ್ದೀವಿ, ಕ್ರಿಶ್ಚಿಯನ್ರಿಗೂ ಕೊಟ್ಟಿದ್ದೀವಿ, ಬೌದ್ಧ, ಜೈನ, ಬೇರೆ ಬೇರೆ ಎಲ್ಲ ಸಮುದಾಯಕ್ಕೂ ನಾವು ಕೊಟ್ಟಿದ್ದೀವಿ, ಅನುಕೂಲ ಮಾಡಿಕೊಡ್ಬೇಡ್ವಾ ಅವ್ರು, ಹಾಗಾದರೆ ಪಡ್ಕೊಳ್ಬೇಡ್ವಾ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ಆನ್ಸರು, ಮಂತ್ರಿಗಳು ಹೇಳ್ಕೊಳ್ತಾ ಇರೋದೆಲ್ಲ ಗಮನಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಪ್ರಶ್ನೆ ಕೇಳಿದಾಗ ಅವರು ಕೊಟ್ಟ ಉತ್ತರ ಏನು ಅಂತ ಕೇಳಿದ್ರೆ, ಈ ರಾಜ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ 14% ಇದೆ. ಈಗ ನಮಗೆ ಕೊಟ್ಟಿರೋದೆಷ್ಟು? ಬಹಳ ಕಡಿಮೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದಾದರೆ 67,000 ಕೋಟಿ ನಮಗೆ ಅಂತಲೇ ಕೊಡಬೇಕಿತ್ತು. ಆದರೆ ನಮಗಷ್ಟು ಕೊಟ್ಟಿಲ್ವಲ್ಲ. ಇದಕ್ಕೆ ನೀವು ಇಷ್ಟೆಲ್ಲ ಹಲಾಲ್ ಬಜೆಟ್ಟು ಮುಸ್ಲಿಮ್ರಿಗೆ ಕೊಟ್ಟಿದ್ದಾರೆ ಅಂತಿದ್ದೀರಿ. 60,000 ಕೋಟಿ ಕೊಡಬೇಕಿತ್ತು ನಿಜವಾಗಿ ಅಂತಿದ್ದಾರೆ. ಸೊ ಕೊಟ್ಟಿದ್ದೇ ಕಡಿಮೆ ಅನ್ನುವಂಥ ಅವರ ಹೇಳಿಕೆ ಈಗ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೆಂಗ್ರಿ ಈಗ ಮುಸ್ಲಿಂ ನನ್ನ ಅನಿಸಿಕೆ 4,700 ಕೋಟಿ ಕೊಟ್ಟಿದ್ದಾರೆ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿಗಳದ್ದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ಬಾಚ್ ಕೊಟ್ಬಿಟ್ರೆ ಉಳಿದವ್ರಿಗೆ ಏನ್ ಕೊಡೋಣ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಇಂಥ ಹೇಳಿಕೆ ಕೊಟ್ಟು ಮತ್ತಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ರ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯಪಾಲರಿಂದಲೇ ದೊಡ್ಡ ಸುಳ್ಳು ಹೇಳಿಸ್ಲಾಯ್ತಾ. ಸರ್ಕಾರಕ್ಕೆ ಬಹಳ ದೊಡ್ಡ ಶಹಬಾಷ್ಗಿರಿ ಸಿಕ್ಕಿದೆ ಅಂತ ಆಕ್ಸ್ಫರ್ಡ್ ವಿವಿ ಶ್ಲಾಘನೆ ಮಾಡಿದೆ ಕರ್ನಾಟಕ ಸರ್ಕಾರದ ಸಾಧನೆಯನ್ನ ಅಂತ ಸುಳ್ಳು ಹೇಳಿಸಲಾಯ್ತಾ. ಇದನ್ನ ಆಕ್ಸ್ಫರ್ಡ್ ವಿವಿನೇ ಹೊಗಳಿದೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ, ಸದನದ ಮೊದಲನೇ ದಿನದ ಭಾಷಣದಲ್ಲಿ ಹೇಳಿಸಲಾಗಿದೆ. ಅದ್ರ ವಿರುದ್ಧ ಈಗ ಅಸಲಿಗೆ ಇದು ಬರೆದಿದ್ಯಾರು? ಕಾಂಗ್ರೆಸ್ ಸರ್ಕಾರ. ಅಂದರೆ ರಾಜ್ಯಪಾಲರ ಭಾಷಣ ಅಂದರೆ ಸರ್ಕಾರದ ರೆಡಿ ಮಾಡಿಕೊಟ್ಟು ಭಾಷಣನೇ ಆಗಿರುತ್ತಲ್ಲ ಯೂಶ್ವಲಿ. ಸೊ ಸರ್ಕಾರ ಹೇಳಿರೋದೇನು, ಅಸಲಿಗೆ ಅಲ್ಲಾಗಿರೋದೇನು ಅನ್ನೋದನ್ನು ಈಗ ಬಿಜೆಪಿ ತೆರೆದಿಡ್ತಿರೋದು. ರಾಜ್ಯಪಾಲರ ಭಾಷಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಬ್ಲಾಗ್ ಬರಹವನ್ನು ತುರುಕಿಸಿದ್ದಾರೆ. ಆದರೆ ಅದನ್ನು ಆಕ್ಸ್ಫರ್ಡ್ ವಿವಿ ಶ್ಲಾಘನೆ ಅಂತ ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನಕ್ಕೆ ಅಂತ ಈಗ ಮುಗಿಬೀಳ್ತಾ ಇದ್ದಾರೆ. ಕರ್ನಾಟಕ ವಿಶ್ವಕ್ಕೆ ಮಾದರಿ ಅನ್ನುವ ರಾಜ್ಯ ಸರ್ಕಾರದ ಶ್ಲಾಘನೆಯೇ ಸುಳ್ಳು ಅಂತ ಬಿಜೆಪಿ ಹೇಳ್ತಿರೋದು. ವಿಧಾನಸಭೆಯಲ್ಲಿ ಈಗ ಅಶೋಕು ಮತ್ತು ಪರಿಷತ್ತಲ್ಲೂ ಕೂಡ ನಾಯಕರುಗಳೆಲ್ಲ ಎತ್ಕೊಂಡಿದ್ದಾರೆ. ಅದನ್ನು ದಾಖಲೆಯನ್ನು ಇಟ್ಟು ಏನು ಹೇಳ್ತಿದ್ದಾರೆ ನೋಡಿ. ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ಸ್ ಅನ್ನುವ ಬ್ಲಾಗ್ನಲ್ಲಿ ಜಿಹೂಶ್ ಪಾಲ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತ ಬರೆದ ಬರಹವನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಮೆಚ್ಚುಗೆ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದೆ ಅಂತ ಆರೋಪ ಮಾಡ್ತಾ ಇರೋದು. ಯಾರು ಹಾಗಾದ್ರೆ ಈ ಜಿಹೂಶ್ ಪಾಲ್ ಅಂತ ಕೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು. IT-BT ಸಚಿವ ಪ್ರಿಯಾಂಕ್ ಕಚೇರಿಯಲ್ಲಿ 2 ತಿಂಗಳು ಕೆಲಸನೂ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ CM ರಾಜಕೀಯ ಕಾರ್ಯದರ್ಶಿಯೊಬ್ಬರ ಕಚೇರಿಯಲ್ಲೂ ಕೆಲಸ ಮಾಡಿದ್ರಂತೆ. ವಕೀಲರಾಗಿದ್ದಾರೆ ಅವರು. ಕಾನೂನು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಅಜೀಂ ಪ್ರೇಮ್ಜಿ ವಿವಿ ಅಂತ LLM ಪದವಿಯನ್ನು ಪಡ್ಕೊಂಡಿದ್ದಾರೆ. ಇವರು ಬರೆದ ಕಾಲಮ್, ಆ ಕಾಲಮ್ನ ಬರಹವನ್ನು ಆಕ್ಸ್ಫರ್ಡ್ ವಿವಿ ಶ್ಲಾಘನೆ ಅಂತ ರಾಜ್ಯಪಾಲರ ಬಳಿ ಸುಳ್ಳು ಹೇಳಿಸಿದ್ದಾರೆ ಅಂತ ಒಂದಿಷ್ಟು ದಾಖಲೆ ಇಟ್ಟು ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಸುಳ್ಳು ಹೇಳಿ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಂಡು ಆಕ್ಸ್ಫರ್ಡ್ ವಿವಿ ಸರ್ಟಿಫಿಕೇಟ್ ಅಂತಿರಲ್ಲ ಅಂತ ಅವ್ರು ಹೇಳ್ತಿರೋದು.
ಗವರ್ನರ್ ಭಾಷಣದಲ್ಲಿ ಏನಿತ್ತು ಪ್ರಮುಖ ವಿಚಾರಗಳು, ಯಾವುದೀಗ ಕೆಸರಚಾಟಕ್ಕೆ ಕಾರಣ ಆಗಿರೋದು ಅಂತ ನೋಡೋದಾದ್ರೆ ನೋಡಿ, ಕರ್ನಾಟಕ ಮಾದರಿ ಅಭಿವೃದ್ಧಿ ಅಂದರೆ ಜನಕೇಂದ್ರಿತ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಆಡಳಿತ, ಹಸಿರು ಇಂಧನ, ಮಹಿಳಾ ಸಬಲೀಕರಣ ಮುಂತಾದವುಗಳು ಮಾಡೆಲ್ ಆಗಿದೆ. ಕರ್ನಾಟಕ ಮಾದರಿಯನ್ನು ಅನೇಕ ಅರ್ಥಶಾಸ್ತ್ರಜ್ಞರು ವಿವಿಗಳೆಲ್ಲ ಶ್ಲಾಘನೆ ಮಾಡಿವೆ. ಹ್ಯೂಮನ್ ರೈಟ್ಸ್ ಹಬ್ನ ಬ್ಲಾಗ್ನಲ್ಲಿ ಅಭಿವೃದ್ಧಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕತ್ತಲೆಯಲ್ಲಿ ಹೊಳೆಯುತ್ತಿರೋ ಬೆಳಕು ಮತ್ತು ಜಗತ್ತಿಗೆ ನೀಲನಕ್ಷೆ ಅಂತ ಬಣ್ಣಿಸಲಾಗಿತ್ತು. ವಿಶ್ವಸಂಸ್ಥೆಯ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದು ಯೋಜನೆಗಳಿಗೆ ಶ್ಲಾಘನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿತ್ತು. ಈಗ ಬಿಜೆಪಿ ಈ ರೀತಿ ಮುಗಿಬೀಳ್ತಾ ಇದೆ. ಪರಿಷತ್ನಲ್ಲೂ ಕೂಡ ಇದೇ ವಿಚಾರ ಬಹಳ ಆಕ್ರೋಶಕ್ಕೆ ಕಾರಣ ಆಯಿತು. ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿಗರು. ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಆಕ್ಸ್ಫರ್ಡ್ ವಿವಿ ಲೇಖನ ಪ್ರಕಟ ಮಾಡಿದೆ. ವಿಶ್ವಸಂಸ್ಥೆಯ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದು ಯೋಜನೆಯನ್ನ ಶ್ಲಾಘಿಸಿದ್ದಾರೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಿ ಸದನದ ದಾರಿ ತಪ್ಪಿಸಿದ್ದಾರೆ, ರಾಜ್ಯದ ಜನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಉಪಸಮಿತಿಯೊಂದರ ಮುಖ್ಯಸ್ಥರಾಗಿದ್ದ ಕ್ಯಾಮರೂನ್ ಮಾಜಿ ಸಚಿವರ ಹೇಳಿಕೆಯನ್ನು ವಿಶ್ವಸಂಸ್ಥೆ ಹೇಳಿಕೆ ಅಂತ ಓದಿಸಲಾಗಿದೆ. ದೇಶದ ಸಂವಿಧಾನಕ್ಕೆ, ರಾಜ್ಯಪಾಲರ ಹುದ್ದೆಗೆ, ಸದನಕ್ಕೆ ಮಾಡಿದಂಥ ಅಪಚಾರ ಇದು ಅಂತ ಈಗ ಬಿಜೆಪಿ ಕೌಂಟರ್ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸೊ ಸಾಮಾನ್ಯವಾಗಿ ಈ ಬಜೆಟ್ ಅಂದರೆ ಒಂದಿಷ್ಟು ಘೋಷಣೆ ಮಾಡ್ತಾರೆ, ಪ್ರತಿಪಕ್ಷದವರು ಇದು ನೀರಸ ಬಜೆಟ್ ಅಂತ ಹೇಳ್ತಾರೆ, ಅಲ್ಲಿಗೆ ಮುಗ್ದು ಹೋಗ್ತಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರ ಈ ದಾಖಲೆಯ 16ನೇ ಬಜೆಟ್ ಮಾತ್ರ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳ ಕೇಂದ್ರ ಬಿಂದುವಾಗಿದೆ. ನಂಬರ್ 1, ಮುಸಲ್ಮಾನರಿಗೆ ಸಿಕ್ಕಾಪಟ್ಟೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನುವ ಆರೋಪ. 4% ರಿಸರ್ವೇಷನ್ ತಂದಿಟ್ಟಿದ್ದಾರೆ. ಧರ್ಮಾಧಾರಿತವಾಗಿ ನಮ್ಮ ಸಂವಿಧಾನದಲ್ಲಿ ರಿಸರ್ವೇಷನ್ ಕೊಡೋಕೆ ಅವಕಾಶವೇ ಇಲ್ಲದೆ ಇದ್ರೂ ಕೂಡ ಓಲೈಕೆ ರಾಜಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಕೆಂಡವುಗೊಳ್ತಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾವು ಬಹಳ ಚೆನ್ನಾಗಿದೆ, ಆರ್ಥಿಕತೆ ಚೆನ್ನಾಗಿ ಮಾಡಿದ್ದೀವಿ, ಬಿಜೆಪಿ ಹಾಳು ಮಾಡಿ ಹೋಗಿತ್ತು ಅಂತ ಹೇಳ್ತಿದ್ದಾರೆ. ನಾವು ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ವಿ, ಇವರು ಡಿಫಿಸಿಟ್ ತೋರಿಸ್ತಾ ಇದೆ, ನಂಬರೇ ಸಾಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ, ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ. GDP ವರ್ಷದಿಂದ ವರ್ಷಕ್ಕೆ GSDP ರಾಜ್ಯದ GDP ಕಡಿಮೆ ಆಗ್ತಿದೆ, ಅದನ್ನು ಯಾಕೆ ಮುಚ್ಚಿಡ್ತಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಒಂದು ಕಡೆ ಮತ್ತು ರಾಜ್ಯಪಾಲರ ಬಳಿ ಸುಳ್ಳು ಹೇಳಿಸಿದ್ದಾರೆ ಅನ್ನೋದು, ಈ ಥರ ಹಲವು ವಿಚಾರಗಳು ಈಗ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಜಟಾಪಟಿ ಕಾರಣ ಆಗಿದೆ. ಇವರು ಔಟ್ ಗೋಯಿಂಗ್ CM ಏನೋ ಅವ್ರು ಖುಷಿಗೆ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಒಂದು ಸಾಸಿವೆ ಕಾಲಷ್ಟು ಮಹತ್ವ ಇಲ್ಲ ಅಂತ ಬೇರೆ ರಾಜಕೀಯ ಹೋರಾಟವೂ ಶುರುವಾಗಿದೆ. ಈಗ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.